ಪ್ರಚಾರವಾಗಿತ್ತು, ಮಾದಿಗರ ಒಂದು ಪ್ರಚಾರವಾಗಿತ್ತು. ಇವತ್ತು ನಾವು ತೆರೆ ಎಳೀತಿದ್ದೇವೆ. ಪ್ರಕಟಣೆ ಕೃಪೆಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಬಸವಮೂರ್ತಿ ಮಾದರ ಚೆನ್ನಯ್ಯ ಶಾಖಾಪೀಠ ಸ್ಥಾಪಿಸಲು ಚಿತ್ರದುರ್ಗ ದಾವಣಗೆರೆ ಜಿಲ್ಲಾ ಶ್ರೀಗಳಿಂದ ಹಸಿರು ನಿವೇಶನ ತೋರಿಸಲಾಗಿದೆ. ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಮಾದಿಗ ಮಹಾಸಭಾ ವತಿಯಿಂದ ಮಾದಿಗ ಸಂಸ್ಥಾನ ಗುರುಪೀಠ ಸ್ಥಾಪನೆಗೆ ನಿರ್ಣಯ ಕೊಳ್ಳಲಾಗಿತ್ತು. ಈ ಬಗ್ಗೆ ದಾವಣಗೆರೆ ಜಿಲ್ಲೆ ಮಹಾಸಭಾ ಅಧಿಕೃತ ಪ್ರಕಟಣೆ ನೀಡಿ ವರ್ತಿಸಲಾಗಿತ್ತು. ಈ ಮಧ್ಯೆ ದಾವಣಗೆರೆ ಜಿಲ್ಲೆ ಮಾದಿಗ ಮಹಾಸಭಾದ ಅಧ್ಯಕ್ಷರು, ಮುಖಂಡರು, ಪದಾಧಿಕಾರಿಗಳು ಹೊಸದುರ್ಗ ಶಾನಹಳ್ಳಿ ಪಂಡಿತ ಆರಾಧ್ಯ ಶ್ರೀಗಳ ಸಲಹೆ ಕೇಳಿದಾಗ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯಕ್ಕೆ ಇರೂರು ಆದಿಜಾಂಬ ಪೀಠ ಹಾಗೂ ಚಿತ್ರದುರ್ಗ ಮಾದರ ಚೆನ್ನಯ್ಯ ಪೀಠದ ಎರಡು ಕಣ್ಣುಗಳಿದ್ದಂತೆ ಪ್ರತೀಕ ಮಠ ಸ್ಥಾಪನೆಗಾಗಿ ಸಮಾಜದಲ್ಲಿ ಗೊಂದಲ ನಿರ್ಮಾಣವಾಗುತ್ತದೆ. ನೀವು ಮಾದರ ಚೆನ್ನಯ್ಯ ಶ್ರೀಗಳ ಒಮ್ಮೆ ಭೇಟಿಯಾಗಿ ಚರ್ಚಿಸಿ ಎಂದು ಸಲಹೆ ನೀಡಿದರು. ಅದರಂತೆ ನಾವುಗಳು ಶಾಹಿನಹಳ್ಳಿ ಶ್ರೀಗಳ ಗಣತಿಯಂತೆ ದಿನಾಂಕ 19/2/26 ಗುರುವಾರ ಚಿತ್ರದುರ್ಗ ಮಾದರ ಚೆನ್ನಯ್ಯ ಗುರುಪೀಠದ ದಾವಣಗೆರೆ ಜಿಲ್ಲಾ ಮಹಾಸಭಾದ ಮುಖಂಡರ ನಿಯೋಗ ಭೇಟಿ ನೀಡಿತ್ತು. ಮಹಾಸಭಾದ ಅಧ್ಯಕ್ಷರಾದ BH ವೀರಭದ್ರಪ್ಪ ಹಾಗೂ ವೀರಶೈವ ಸಮಾಜದ ಮುಖಂಡರಾದ NG ಪುಟ್ಟಸ್ವಾಮಿ, ಚನ್ನಗೇರಿ, ಹೊನ್ನಳ್ಳಿ, ನ್ಯಾಮತಿ, ಜಗಳೂರು, ದಾವಣಗೆರೆ ತಾಲೂಕು, ಹರಿಹರ ತಾಲೂಕು ಎಲ್ಲ ಮಾದಿಗ ಸಭಾ ಪದಾಧಿಕಾರಿಗಳು ನಿಯೋಗದಲ್ಲಿದ್ದರು. ಈ ವೇಳೆ ಮಠದ ಸ್ಥಾಪನೆಗೆ ಚಿತ್ರದುರ್ಗ ಮಾದರ ಚೆನ್ನಯ್ಯ ಗುರುಪೀಠದ ಮಾದರ ಚೆನ್ನಯ್ಯ ಅವರೊಂದಿಗೆ ದೀರ್ಘವಾದ ಚರ್ಚಿಸಿ ನಂತರ ಮಾದರ ಚೆನ್ನಯ್ಯ ಗುರುಪೀಠ ಅಡಿಯಲ್ಲಿ ಶಾಖಾ ಮಠ ಮಾಡಲು ಚಿತ್ರದುರ್ಗ ಮಾದರ ಚೆನ್ನಯ್ಯ ಸ್ವಾಮಿಗಳು ಹಸಿರು ನಿವೇಶನ ತೋರಿಸಿರುತ್ತಾರೆ. ಪ್ರದೇಶದಲ್ಲಿ ಈ ವಿಶಾಲ ಮಠ ಸ್ಥಾಪಿಸಿ ಅದಕ್ಕೆ ಬೇಕಾದ ಜಮೀನು ನೋಡಿ ಈ ಬಗ್ಗೆ ಸ್ಥಳೀಯ ಸಚಿವರಲ್ಲಿ ಚರ್ಚಿಸಿ ಇದಕ್ಕೆ ನನ್ನ ಸಂಪೂರ್ಣ ಸಹಮತ ಇದೆ ಎಂದು ಚಿತ್ರದುರ್ಗ ಮಠದ ಪರಂಪರೆ ಸಮುದಾಯ ನಿಯಮಗಳಿಗೆ ಧಕ್ಕೆ ಆಗದಂತೆ ಮಠದ ಸ್ಥಾಪನೆಗೆ ಸಂಬಂಧಿಸಿದ ಪತ್ರಿಕೆಯನ್ನು ಹೇಳಿಕೆಯಲ್ಲಿ ಎಂದು ಸಭೆಯಲ್ಲಿ ಭಾಗಿಸುವುದಕ್ಕೆ ಸೂಚನೆ ನೀಡಿದರು. ಈ ಬಗ್ಗೆ ದಾವಣಗೆರೆ ಜಿಲ್ಲೆಯಲ್ಲಿರುವ ದಾವಣಗೆರೆ ಸಮುದಾಯ ಎಲ್ಲ ನಾಯಕರುಗಳು, ಜನಪ್ರತಿನಿಧಿಗಳು, ಮುಖಂಡರು ವಿಶ್ವಾಸಕ್ಕೆ ತೆಗೆದುಕೊಂಡು ಹರಿಹರ ತುಂಗಭದ್ರಾ ನದಿ ತಟದಲ್ಲಿ ಅಥವಾ ದಾವಣಗೆರೆ ಸೌಹಾರ್ದ ಶಾಖಾ ಮಠ ಕಟ್ಟಲು ಸೂಚಿಸಿದರು. ಇದಕ್ಕಾಗಿ ದಾವಣಗೆರೆ ಮಠದ ಸ್ಥಾಪಿಸುವ ಬಗ್ಗೆ ಉಂಟಾಗಿದ್ದ ಗೊಂದಲಕ್ಕೆ ತೆರೆಯನ್ನು ಇವತ್ತು ಎಳೆದಿದ್ದಾರೆ. ಚಿತ್ರದುರ್ಗ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಇಂದು ನಡೆದ ನಿರ್ಣಯ ಸಭೆಯಲ್ಲಿ ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾದ ಅಧ್ಯಕ್ಷರಾದ BH ವೀರಭದ್ರಪ್ಪ, ಉಪಾಧ್ಯಕ್ಷರಾದ ಶೇಖರಪ್ಪ, ಉಪಾಧ್ಯಕ್ಷರು ಹಾಗೂ ಪೇಪರ್ ಚಂದ್ರಣ್ಣ, ನಲ್ಲೂರು ಶೇಖರಪ್ಪ, ಹಿರಿಯಪ್ಪ, ಸಹ ಕಾರ್ಯದರ್ಶಿ ಶ್ರೀ ಬಸವರಾಜ್, G ರಾಕೇಶ್, ಚಿತ್ರದುರ್ಗದ ರುದ್ರೇಶ್. ಕೆಲವು ಪತ್ರಿಕೆಯವರು ಗೋಜಲಾಗ್ತಾ ಇದೆ ಮಠ ಸ್ಥಾಪನೆ ವಿಷಯ ಅಂತಂತೇಳಿ ಬರೆದಿದ್ದೀರಿ. ಕೆಲವರು ವಿರೋಧ ವ್ಯಕ್ತ ಆಗ್ತಾ ಇದೆ ಸ್ವಾಮಿಗಳ ಕಡೆಯಿಂದ ಅಂತಂತೇಳಿ ಕೆಲವರು ಬರೆದಿದ್ದೀರಿ. ಅವರು ಪತ್ರಿಕಾಗೋಷ್ಠಿ ಮಾಡಿದಾರೆ, ತಾವು ಬರೆದಿದ್ದೀರಿ, ಅದ್ರ ತಪ್ಪೇನೂ ಇಲ್ಲ. ನಾವೇನು ಹೇಳ್ತೀವಿ ಅದನ್ನು ತಾವು ಬರೀತೀರಿ. ಅವ್ರು ಏನಾದರೂ ಹೇಳಿದರೆ ಅವ್ರ ಕಡೆಯಿಂದಲೂ ತಾವು ಅವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರಿ. ಆದರೆ ಇದಕ್ಕೊಂದು ತೆರೆ ಎಳಿಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಮಾದರ ಚೆನ್ನಯ್ಯ ಗುರುಗಳು ನಿನ್ನೆ ಎಲ್ಲರ ಸಭೆ ನಡೆಸಿ ಸೌಹಾರ್ದಯುತವಾದ ಚರ್ಚೆಯನ್ನು ನಡೆಸಿ ಗಂಭೀರವಾಗಿ ಚಿಂತನೆ ಮಾಡಿ ನೀವು ಶಾಖಾ ಮಠವನ್ನೇ ಮಾಡಿ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತಂತ ಹೇಳಿ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ರಿವಾಜುಗಳು ಸಂಪ್ರದಾಯಗಳು ಏನಿದ್ದಾವೆ, ಮಠದ ಗೌರವಕ್ಕೆ ಧಕ್ಕೆ ಬರಲಾರ್ದಂತೆ ನೀವು ಶಾಖಾ ಮಠವನ್ನು ಮಾಡಬೇಕು ಅಂತಂತ ಹೇಳಿ ಗಂಭೀರವಾದ ಚರ್ಚೆ ನಡೆಸಿ ಸೂಚನೆ ನೀಡಿದ್ದಾರೆ. ಆ ಪ್ರಕಾರ ನಮ್ಮ ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾ ಒಂದು ವಿಸ್ತೃತವಾದ ಚರ್ಚೆಯನ್ನು ನಡೆಸ್ತದೆ. ಮುಂದೆ ಚರ್ಚೆ ನಡೆಸಿ ಯಾವ ಕಡೆಗೆ ಮಾನ್ಯ ಸಚಿವರನ್ನ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ಎಲ್ಲಿ
ನಮ್ಮ ಮಠ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋಂಥದ್ದನ್ನು ಅವ್ರನ್ನ ಅವರ ಸಹಕಾರವನ್ನು ತೆಗೆದುಕೊಂಡು ಅಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಕೆಲವರು ಹರಿಹರದಲ್ಲಿ ಮಾಡಿ ಅಂತಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ, ಕೆಲವರು ಕೊಂಡಜ್ಜಿ ಕೆರೆ ಹತ್ರ ಮಾಡಿ ಅಂತಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಈಗಾಗಲೇ ವೀರಭದ್ರಪ್ಪನವರು ಒಂದು ನಿವೇಶವನ್ನು 30 ಗುಂಟೆ ಜಮೀನನ್ನು ಗುರುತಿಸಿದ್ದಾರೆ. ಅದು ದೂಡಾದಿಂದ ಕೊಡ್ತೀವಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು, ದೂಡಾದ ಅಧ್ಯಕ್ಷರು SS ಮಲ್ಲಿಕಾರ್ಜುನ್ ಅವರು ಮತ್ತು ಕಮಿಷನರು, ದೂಡ ಕಮಿಷನರು ಅವರೆಲ್ಲರೂ ಹೇಳಿದ್ದಾರೆ ಈ ಥರದ ಬೆಳವಣಿಗೆ ಆಗಿದೆ. ಇದು ಮಾಡೋದು ಏನು ಉದ್ದೇಶ ಅಂತಂತ ಹೇಳಿದರೆ ಸಮಾಜದ ಜಾಗೃತಿ, ಸಮಾಜಕ್ಕೆ ಶಿಕ್ಷಣ ಕೊಡಿಸ್ತಕ್ಕಂಥ, ಸಮಾಜವನ್ನು ಮುನ್ನಡೆಸ್ತಕ್ಕಂಥ, ಒಂದು ಒಗ್ಗಟ್ಟನ್ನು ಕಾಪಾಡ್ತಕ್ಕಂಥ, ಇಡೀ ರಾಜ್ಯದ ಮಾದಿಗ ಸಮುದಾಯವನ್ನು ಒಂದು ವೇದಿಕೆಗೆ ಕರೆತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಹಿನ್ನೆಲೆ ಒಳಗೆ ಈ ಶಾಖಾ ಮಠವನ್ನು ಮಾಡಬೇಕು ಅಂತಂತ ಹೇಳಿ ಈ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಗುರುಗಳು ನಮಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಈಗ ಅವರು ಕೂಡ ಇನ್ನೊಂದು ಸೂಚನೆಯನ್ನು ನೀಡಿದ್ದಾರೆ. ಏನು ಅಂತಂತ ಹೇಳಿದರೆ, ನೀವು ಕೋಡಿಹಳ್ಳಿ ಸ್ವಾಮೀಜಿಯವ್ರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಳಿ, ಅವ್ರನ್ನ ಕೂಡ ನೀವು ಭೇಟಿ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿ ಯಾವುದು ಗೊಂದಲ ಇರಲಾರ್ದಂಗೆ ಆ ಸಹಮತದಿಂದನೇ ಎಲ್ಲರೂ ಒಗ್ಗಟ್ಟಾಗಿಯೇ ಈ ಶಾಖಾ ಮಠವನ್ನು ಮಾಡೋಣ ಅನ್ನೋವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅವರು ಶನಿವಾರ ದಿನ ನಮ್ಮನ್ನು ಭೇಟಿ ಮಾಡಿ ಅಂತಂತ ಹೇಳಿ ಕೋಡಿಹಳ್ಳಿ ಸ್ವಾಮೀಜಿಯವರು, ಚಡಚರಮುನಿ ಸ್ವಾಮೀಜಿಯವರು ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಶನಿವಾರ ಮಧ್ಯಾಹ್ನ, ನಾಳೆ ಮಧ್ಯಾಹ್ನ ನಾವೊಂದು ನಿಯೋಗ ಹೋಗಿ ಅವ್ರನ್ನ ಭೇಟಿ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಾರ್ದಂಗೆ, ಇದು ಗುಂಪುಗಾರಿಕೆ ಆಗಬಾರ್ದು ಅನ್ನುವಂಥದ್ದು, ಏನು ಬಣಗಳಾಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಒಂದು ಪತ್ರಿಕೆಯವರು ಬರೀತಾರೆ. ಇಲ್ಲಿ ಒಡಕುಂಟಾಗ್ತಾ ಇದೆ ಅಂತ ಹೇಳಿ ಕೆಲವರು ಬರೀತಾರೆ. ಈಗ ಇನ್ನೊಂದು ನಾವು ನನ್ನ ಅಭಿಪ್ರಾಯ ಏನು ಅಂತಂತ ಹೇಳಿದ್ರೆ, ನಮ್ಮ ಪತ್ರಿಕಾ ವರದಿಗಾರರಲ್ಲಿ ಅನ್ಯತಾ ಭಾವಿಸಬೇಡಿ. ನಾವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ತಾವು ಬೆಂತಟ್ಟು ಪ್ರೋತ್ಸಾಹ ಮಾಡ್ತೇವೆ. ಗಂಭೀರವಾದ ಶೈಲಿ ಒಳಗೆ ಅದನ್ನು ಬರೆದ್ರೆ ಸಮಾಜಕ್ಕೊಂದು ಒಳ್ಳೆಯ ಮೆಸೇಜ್ ಹೋಗ್ತದೆ, ಸಂದೇಶ ಹೋಗ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ದಯಮಾಡಿ ಸಮಾಜದಲ್ಲಿ ಒಗ್ಗಟ್ಟನ್ನು ಕಾಪಾಡ್ತಕ್ಕಂಥ ಹಿನ್ನೆಲೆ ಒಳಗೇನೆ ತಾವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಯಾರು ಅನ್ಯತಾ ಭಾವಿಸಬೇಡಿ. ಈಗ ಆ ಪತ್ರಿಕೆ ಅಂತ ಸರ್ ಎಲ್ಲ ಮಾಡಿದ್ದೇವೆ. ಇಲ್ಲ ಹೇಳ್ದಂಗೆ ಕೇಳಿ ಸರ್, ಹೇಳುತ್ತೆ. ಫಸ್ಟು ಮಾದರಿ ಚೆನ್ನೈ ಸ್ವಾಮಿಗಳು ಹೇಳಿದ್ರು. ಅವರು ಏನಂತ ಹೇಳಿದ್ರು, ನಾನು ನೋಡ್ರಿ 14ನೇ ತಾರೀಕಿಗೆ ಬರೋದಿಲ್ಲ, ಒಂದೇ ಸರಿಗೆ ನಾನು ಉದ್ಘಾಟನೆಗೆ ಬರ್ತಾನಂತ ಹೇಳಿದರು. ಒಪ್ಪಿಗೆ ಕೊಟ್ಟಿದ್ರು. ಇವ್ರು ಗೊಂದಲಾಗಿದ್ದೆ ಅಂದರೆ ಷಡಕ್ಷರ ಮುನಿಗಳಿಂದ ಗೊಂದಲ ಆಯ್ತು. ಅವರು ಫೋಟೋ ಹಾಕ್ಬೇಡ್ರಿ, ಇವ್ರು ಫೋಟೋ ಹಾಕ್ಬೇಡ್ರಿ, ಯಾರು ಹೇಳಕ್ಕೆ ಯಾರು ಸಮಸ್ಯೆ ಎಲ್ಲ. ಈಗ ಫೋಟೋ ಹಾಕ್ಬೇಡ ಅಂದ್ರೂ ಕರೆದಿದ್ದೇವೆ, ಫೋಟೋ ಹಾಕಂದ್ರೂ ಕರೆದಿದ್ದೇವೆ. ಈಗ ಇಡೀ ಎಲ್ಲ ವೀರಶೈವರು, ಎಲ್ಲ ಜನಾಂಗದವರು ಇವತ್ತು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆಗಳು ಸೇರಿ ಅವ್ರು ಮಾಡಲಿ ಸರ್. ಅವ್ರಿಗೆ ಏನೈತೆ ಅದು ಮಾಡಲಿ. ಯಾರಿಗೆ ಇಲ್ಲ, ನಮಗೇನು ಕರೆದಿಲ್ಲ. ಅದು ನಡೀತೈತ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತದು. ಈಗ ತೆರೆ ಇಳಿದೋಗಿತ್ತಲ್ಲ, ಮಠದ ಬಗ್ಗೆ ಯಾರು ಮಾತಾಡೋಂಗಿಲ್ಲ, ಹೇಳಿದಾರೆ ಅವರು. ನಾವು ಇದುವರೆಗೆ ಹೇಳ್ತೇವೆ. ಈಗ ಸಭೆಯಲ್ಲಿ ನೀವು 22 ಮಠದ ಬಗ್ಗೆ ಯಾರು ಒಂದು ಶಬ್ದನೂ ತೆಗಿಯಂಗಿಲ್ಲ ಅಂತ ಹೇಳಿದ್ದಾರೆ ಕೆಲವರು ಜನ. ನಮಗೆ ಸಪೋರ್ಟ್ ಮಾಡ್ತಾರಂತ ಒಂದು 5-6 ಜನ ಇವತ್ತು ನಮಗೆ ಇರೋದು ಗುಂಪಿತ್ತಲ್ಲ, ಅವ್ರಿಗೆ ನಾನು ಫೋನ್ ಮೇಲೆ ಹೇಳಿದ್ದೆ ನಾನು. ಆಮೇಲೆ ಅವರು ಚೆನ್ನೈ ಸ್ವಾಮಿಗಳು ಅವ್ರಿಗೆ ಹೇಳಿದ್ದಾರೆ, ಯಾರು ಈ ಮಠದ ಬಗ್ಗೆ ಯಾರು ಇದನ್ನು ಮಾತಾಡೋಂಗಿಲ್ಲ, ಕಟ್ಟ ಬಗ್ಗೆ ಮಾತಾಡಬೇಕು, ಒಳ್ಳೇದಾಗದಂತ ಮಾತಾಡಬೇಕು. ಅದನ್ನು ಬಿಟ್ಟು ನೀವು ಪ್ರೈವೇಟ್ ಮಾಡ್ತೇವೆ, ಅದನ್ನು ಮಾಡ್ತಾವಂತ ಇಲ್ಲಿ ತೆರೆ ಹಿಡಿದಿದ್ದೇವೆ. ಇದು ಶಾಂತ ರೀತಿಯಿಂದ ಮಠ ಕಟ್ಟ್ರಿ ಅಂತ ಹೇಳಿದ್ದಾರೆ. ಸರ್ ನೀವೆಲ್ಲ ಕರಿತೇವಿ, ನೀವು ಗುರುವಾರ ಬರ್ತೀರಾ, ಬುಧವಾರ ಬರ್ತೀರಾ ಅಂತ ಎಲ್ಲರೂ ಊಟಕ್ಕೆ ಬರ್ರಿ ಕಾಗಿನಾರ. ನೀವು ಹೇಳಿದ್ರೆ ಸರ್, ಈಗ ಮಾದರಿ ಚೆನ್ನೈ ಸ್ವಾಮಿಗಳು ಒಪ್ಪಿದ್ದಾರೆ. ಅವ್ರು ಒಪ್ಪಿದ್ದಾರೆ. ನಾನು ನೋಡ್ತೇನೆ, ನೀವು ನೋಡ್ರಿ. ಬ್ರಹ್ಮಚಾರಿಗಳೇ ಆಗಬೇಕು, ಸಂಸಾರಿಕರು ಆಗ್ಬಾರ್ದಂತ. ಹೌದೌದು, ನಡೀತಾರೆ. ಅದಾದ ರೆಡಿಯಲ್ಲೇ ಇರ್ತದೆ. ಇಲ್ಲಿ ಒಂದು ಕಮಿಟಿ ರಚನೆ ಆಗ್ತೈತಿ. ಹೌದೌದು. ಈಗ ನಮಗೇನೋ ಒಂದು ಉಪಯೋಗ ಆಗಿದ್ದಂದ್ರೆ, ಶಾನಹಳ್ಳಿ ಮಠದಿಂದ ನಾವು ಏನು ಹೋಗಿದ್ದೀವಲ್ಲ, ನಾವು ಹೋಗಿದ್ದು ಎದಕ್ಕಂದ್ರೆ
ನಾವು ಒಂದು ಮರಿ ಕೊಡಂತ ಹೋಗಿದ್ದೀವಿ ನಾವು ಅಲ್ಲಿ ಓದ್ತಿರ್ತಾರೆ ಎಮ್ಮೆ LLB ಅವರೆಲ್ಲ ಓದ್ತಾರಲ್ಲ, ಅದಕ್ಕೊಂದು ಇದ್ರೆ ಏನಾರ ನಮ್ಗೆ ಕೊಡ್ರಿ ಅಂತ ಹೇಳಿದಾಗ ಅವ್ರು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ಮಠ ಬೆಳೆದದೆ, ಅದು ಆ ಮಠದ ಅಡಿಯೆಲ್ಲ ನೀವು ಹೋಗ್ಬೇಕಂತ ಹೇಳಿದಾಗ ಅವರಿಗೆ ಗೌರವ ಕೊಟ್ಟು ನಾವು ದುರ್ಗಕ್ಕೆ ಹೋದ್ವಿ. ಧನ್ಯವಾದಗಳು ಸರ್. ಏನಾದರೂ